ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದಿರುವ ಮೂಲಗಳು ಆಕ್ಚುಲಿ ದೇವತಾಶಾಸ್ತ್ರದ ಕೆಲವು ಬಹಳ ಗಹನವಾದ ವಿಷಯಗಳನ್ನು ಚರ್ಚಿಸುತ್ತವೆ. ಸೃಷ್ಟಿ ಇರಬಹುದು, ಪ್ರೀತಿ, ಮನುಷ್ಯನ ಆಯ್ಕೆಯ ಸ್ವಾತಂತ್ರ್ಯ ಮತ್ತೆ ಕೊನೆಗೆ ಬರುವ ತೀರ್ಪು, ಹೀಗೆ ಹಲವು ವಿಷಯಗಳಿವೆ. ಈ ಎಲ್ಲ ಬರಹಗಳನ್ನು ಓದಿದಾಗ ನನ್ನ ತಲೆಯಲ್ಲಿ ಒಂದು ಮುಖ್ಯ ಪ್ರಶ್ನೆ ಮೂಡಿತು. ದೇವರ ಪ್ರೀತಿ ಮತ್ತೆ ಆತ ಪ್ರತಿಯೊಂದು ಜೀವಿಗೂ ನೀಡಿರುವ ಆಯ್ಕೆಯ ಸ್ವಾತಂತ್ರ್ಯ, ಅಂದ್ರೆ ಫ್ರೀ ವಿಲ್ ಅಂತೀವಲ್ಲ ಅದು, ಈ ಎರಡೂ ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ? ಯಾಕೆಂದ್ರೆ ಈ ಮೂಲಗಳ ಪ್ರಕಾರ ನಾವು ಮಾಡುವ ಆಯ್ಕೆಗಳ ಪರಿಣಾಮಗಳಿದೆಯಲ್ಲ, ಅವು ಬಹಳ ಗಂಭೀರವಾಗಿವೆ. ಹೌದು, ನೀವು ಕೇಳಿದ್ದು ತುಂಬಾನೇ ಸರಿಯಾದ ಪ್ರಶ್ನೆ. ಈ ಮೂಲಗಳ ತಿರುಳೇ ಅದು ಅಂತ ಹೇಳ್ಬೋದು. ಅವುಗಳ ಪ್ರಕಾರ ತಂದೆಯಾದ ದೇವರು ತನ್ನ ಮಗನನ್ನ ಪ್ರೀತಿಸ್ತಾನೆ ಮತ್ತು ಇಡೀ ಸೃಷ್ಟಿಯ ಅಸ್ತಿತ್ವವೇ ಆ ಪ್ರೀತಿಯ ಮೇಲೆ ನಿಂತಿದೆ. ಆ ಪ್ರೀತಿಯ ಮೇಲೆ ನಿಂತಿದೆ. ಆ ಪ್ರೀತಿಯಿಂದ ಹೊರಗಿದ್ರೆ ಅಸ್ತಿತ್ವವೇ ಇಲ್ಲ. ಹಾಗಾಗಿ ಮಗನನ್ನು ತಿರಸ್ಕರಿಸುವುದು ಅಂದ್ರೆ ಅದು ಕೇವಲ ಒಂದು ಅಭಿಪ್ರಾಯ ಭೇದ ಅಲ್ಲ, ಅದು ಜೀವದ ಮೂಲವನ್ನೇ ತಿರಸ್ಕರಿಸಿದ ಹಾಗೆ. ಓಕೆ, ಇದು ಬಹಳ ಆಳವಾದ ಮಾತು. ಹಾಗಿದ್ರೆ ಈ ಪ್ರೀತಿ, ಸೃಷ್ಟಿ ಮತ್ತು ದೇವರ ಮಗನ ನಡುವಿನ ಸಂಬಂಧವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿಂದಲೇ ನಮ್ಮ ಚರ್ಚೆಯನ್ನು ಶುರು ಮಾಡೋಣ ಅಲ್ವೇ? ಖಂಡಿತ. ಸರಿ, ಮೂಲಗಳು ಹೇಳುವ ಪ್ರಕಾರ ದೇವರು ತನ್ನ ಮಗನ ಮೂಲಕವೇ ಎಲ್ಲದಕ್ಕೂ ಜೀವ ಕೊಡ್ತಾನೆ. ಅಂದ್ರೆ ಸೃಷ್ಟಿ, ಪಾಲನೆ ಎಲ್ಲವೂ ಆ ಮಗನಲ್ಲೇ ನಡೆಯುತ್ತೆ ಅಂತ. ದಿನಕ್ಕೆ ಕಾರಣ ಪ್ರೀತಿ ಅಂತ ಹೇಳಲಾಗಿದೆ. ಇದು ಹೇಗೆ ಕೆಲಸ ಮಾಡ್ತದೆ? ಇದನ್ನ ಹೀಗೆ ಯೋಚಿಸಬಹುದು. ಸೂರ್ಯನಿಂದ ಬೆಳಕು ಮತ್ತೆ ಶಾಖ ಬರದಿದ್ರೆ ಭೂಮಿಯ ಮೇಲೆ ಜೀವ ಇರಲು ಸಾಧ್ಯನೇ ಇಲ್ಲ ಅಲ್ವಾ? ಹೌದು, ಸಾಧ್ಯವಿಲ್ಲ. ಹಾಗೆಯೇ ಈ ಬರಹಗಳ ಪ್ರಕಾರ ತಂದೆಗೆ ಮಗನ ಮೇಲಿರುವ ಪ್ರೀತಿಯೇ ಇಡೀ ಸೃಷ್ಟಿಗೆ ಶಕ್ತಿ ಮತ್ತೆ ಅಸ್ತಿತ್ವದ ಮೂಲ. ಆ ಪ್ರೀತಿಯ ಚೌಕಟ್ಟಿನಿಂದ ಹೊರಗೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಯಾರು ಮಗನನ್ನು ಒಪ್ಪಿಕೊಳ್ಳುತ್ತಾರೋ ಅವರು ಆ ಜೀವಗಾಯಕ ಪ್ರೀತಿಯೊಳಗೆ ಇರ್ತಾರೆ. ಯಾರು ತಿರಸ್ಕರಿಸುತ್ತಾರೋ ಅವರು ಹೊರಗೆ ಉಳಿಯುತ್ತಾರೆ. ಹೌದು, ಅವರು ಆ ಪ್ರೀತಿಯಿಂದ ಅಂದ್ರೆ ಜೀವದಿಂದಲೇ ಹೊರಗುಳಿಯುತ್ತಾರೆ. ಆಗ ಅವರಿಗೆ ಉಳಿಯುವುದು ತೀರ್ಪು ಮಾತ್ರ. ಒಂದು ನಿಮಿಷ. ದೇವರ ಪ್ರೀತಿ ಅನ್ನೋದು ಎಲ್ಲರನ್ನೂ ಒಳಗೊಳ್ಳುವಂಥದ್ದು, ಅದು ಎಲ್ಲರಿಗೂ ಸಿಗ್ತದೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ ಅಲ್ವಾ? ಹೌದು. ಆದ್ರೆ ಈ ಮೂಲಗಳು ಆ ಪ್ರೀತಿ ಕೇವಲ ಮಗನನ್ನು ಒಪ್ಪಿಕೊಂಡವರಿಗೆ ಮಾತ್ರ ಸೀಮಿತ ಅನ್ನೋ ಹಾಗೆ ಹೇಳುತ್ತಿವೆಯಲ್ಲ, ಇದು ಆ ನಂಬಿಕೆಯನ್ನು ನೇರವಾಗಿ ಪ್ರಶ್ನಿಸುತ್ತಿರುವ ಹಾಗೆ ಕಾಣುತ್ತಿದೆ. ಖಂಡಿತ. ಇದು ಅಸಾಮಾನ್ಯ ನಂಬಿಕೆಗೆ ಒಂದು ಸವಾಲು ಹಾಕುತ್ತದೆ. ಈ ಬರಹಗಳ ಪ್ರಕಾರ ಶಿಲುಬೆಯ ಪ್ರೀತಿಯು ಒಂದು ಆಹ್ವಾನ, ಆದರೆ ಅದನ್ನು ಸ್ವೀಕರಿಸಬೇಕೋ ಬೇಡವೋ ಎಂಬುದು ಪ್ರತಿಯೊಬ್ಬರ ಆಯ್ಕೆಗೆ ಬಿಟ್ಟದ್ದು. ಓ, ಹಾಗಾ? ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗುತ್ತಾರೋ ಅವರಿಗೆ ಶಿಲುಬೆಯು ಕ್ಷಮೆ ಮತ್ತೆ ಮೋಕ್ಷದ ಸಂಕೇತ. ಆದರೆ ದೇವರನ್ನು ಧಿಕ್ಕರಿಸಿ ಇತರರಿಗೆ ಹಿಂಸೆ ನೀಡುವುದನ್ನೇ ತಮ್ಮ ಜೀವನವನ್ನಾಗಿ ಮಾಡಿಕೊಂಡವರಿಗೆ ಅವರಿಗೆ ಅದೇ ಶಿಲುಬೆಯು ಅವರ ಆಯ್ಕೆಯ ಅಂತಿಮ ಪರಿಣಾಮವನ್ನು ಅಂದ್ರೆ ತೀರ್ಪನ್ನು ಸಂಕೇತಿಸುತ್ತದೆ. ಅದು ಎಲ್ಲರಿಗೂ ಒಂದೇ ಅರ್ಥವನ್ನು ಕೊಡುವುದಿಲ್ಲ. ಸರಿ, ಈಗ ವಿಷಯ ಇನ್ನಷ್ಟು ಸ್ಪಷ್ಟವಾಗುತ್ತಿದೆ. ಅಂದ್ರೆ ಎಲ್ಲವೂ ಬಂದು ನಿಲ್ಲುವುದು ಆಯ್ಕೆಯ ಸ್ವಾತಂತ್ರ್ಯ ಅಥವಾ ಫ್ರೀ ವಿಲ್ ಮೇಲೆ. ನಿಖರವಾಗಿ. ದೇವರು ಜೀವಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾನೆ, ಯಾರನ್ನೂ ಯಾವುದಕ್ಕೂ ಒತ್ತಾಯಿಸುವುದಿಲ್ಲ ಅಂತ ಈ ಮೂಲಗಳು ಪದೇ ಪದೇ ಹೇಳ್ತವೆ. ಹೌದು, ಮತ್ತು ಈ ಸ್ವಾತಂತ್ರ್ಯ ಎಷ್ಟು ಗಂಭೀರವಾದದ್ದು ಎಂಬುದನ್ನು ತೋರಿಸಲು 2 ಅತ್ಯುತ್ತಮ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದು ಆದಾಮ್ನದು, ಇನ್ನೊಂದು ಹೆಲೆಲ್ ಅಂದ್ರೆ ಲೂಸಿಫರ್ನದು ಅಲ್ವಾ? ಹೌದು, ಸರಿಯಾಗಿ ಹೇಳ್ರಿ, ಲೂಸಿಫರ್ನದು. ಮೊದಲಿಗೆ ಆದಾಮ್ನ ಕಥೆ ತೆಗೆದುಕೊಳ್ಳೋಣ. ದೇವರು ಅವನಿಗೆ ಒಂದು ಸ್ಪಷ್ಟವಾದ ಆಜ್ಞೆ ಕೊಟ್ಟಿದ್ದ, ಈ ಹಣ್ಣನ್ನು ತಿಂದರೆ ಸಾಯುತ್ತೀಯಾ ಅಂತ. ಆದರೂ ಅವನು ತಿಂದ. ಯಾಕೆ? ಅವನ ಮನಸ್ಸಿನಲ್ಲಿ ಯಾವ ರೀತಿಯ ಸಂಘರ್ಷ ನಡೀತಿರ್ಬೋದು ಅಂತ ನಿಮ್ಗನ್ಸತ್ತೆ? ಈ ಮೂಲಗಳು ಅದನ್ನ ಬಹಳ ಆಸಕ್ತಿಕರವಾಗಿ ವಿವರಿಸ್ತವೆ. ಆದಾಮ್ಗೆ ದೇವರ ಆಜ್ಞೆ ಮತ್ತೆ ತನ್ನ ಪ್ರೀತಿಯ ಹೆಂಡತಿಯಾದ ಹವ್ವಳ ನಡುವೆ ಒಂದು ಆಯ್ಕೆ ಇತ್ತು. ಹವ್ವಳು ಈಗಾಗ್ಲೇ ಹಣ್ಣನ್ನು ತಿಂದಿದಳು. ಅವಳನ್ನು ಬಿಟ್ಟು ತಾನು ಮಾತ್ರ ದೇವರ ಜೊತೆ ಇರುವುದು ಅವನಿಗೆ ಸಾಧ್ಯವಾಗ್ಲಿಲ್ಲ. ಮೂಲಗಳ ಪ್ರಕಾರ ಅವನು ದೇವರ ಮೇಲಿನ ಪ್ರೀತಿಗಿಂತ ಹೆಚ್ಚಾಗಿ ಹವ್ವಳ ಮೇಲಿನ ಪ್ರೀತಿಯನ್ನು ಆರಿಸಿಕೊಂಡ. ಓ, ದೇವರ ಮಾತನ್ನು ಮೀರಿಯಾದರೂ ಅವಳ ಜೊತೆ ಇರಲು ನಿರ್ಧರಿಸಿದ. ಹೌದು. ಆ ಕ್ಷಣದ ಅವನ ಮಾನಸಿಕ ಸಂಘರ್ಷವನ್ನು ಊಹಿಸಿಕೊಳ್ಳುವುದು ಕೂಡ ಕಷ್ಟ. ದೇವರು ಅವನ ಆಯ್ಕೆಯನ್ನು ಗೌರವಿಸಿದ, ಆದರೆ ಅದರ ಪರಿಣಾಮವಾದ ಸಾವಿನಿಂದ ಅವನನ್ನು ತಪ್ಪಿಸಲಿಲ್ಲ. ಹಾಗೆಯೇ ಹೆಲೆಲ್ನ ಆಯ್ಕೆ ಕೂಡ. ಅವನ ಕತೆ ಏನು ಹೇಳುತ್ತದೆ? ಅವನ ಪತನಕ್ಕೆ ಕಾರಣವೇನು? ಹೆಲೆಲ್ನದ್ದು ಇನ್ನೊಂದು ರೀತಿಯ ಕಥೆ. ಅವನು ದೇವರ ಅತ್ಯಂತ ಸುಂದರ ಮತ್ತು ಜ್ಞಾನಿ ದೇವದೂತರಲ್ಲಿ ಒಬ್ಬನಾಗಿದ್ದ. ಹೌದು. ಆದರೆ
ಅವನು ದೇವರ ಸೌಂದರ್ಯವನ್ನು ನೋಡಿ ಆರಾಧಿಸುವ ಬದಲು ತನ್ನದೇ ಸೌಂದರ್ಯ ಮತ್ತು ಜ್ಞಾನವನ್ನು ನೋಡಿ ಹೆಮ್ಮೆ ಪಡಲು ಶುರುಮಾಡಿದ. ಅವನ ಗಮನ ದೇವರ ಮೇಲಿಂದ ತನ್ನ ಮೇಲೆ ತಿರುಗಿತು. ಆತ್ಮರತಿ. ಒಂದು ರೀತಿಯಲ್ಲಿ ಹೌದು. ದೇವರು ಅವನಿಗೆ ಎಚ್ಚರಿಕೆ ನೀಡಿದಲೂ ಅವನ ಆಯ್ಕೆಯಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ಹೆಲೆಲ್ ತನ್ನ ಅಹಂಕಾರ ಮತ್ತು ದುರಾಸೆಯನ್ನು ಆರಿಸಿಕೊಂಡ. ದೇವರು ಅವನನ್ನು ಬೀಳದಂತೆ ಬಲವಂತವಾಗಿ ತಡೆಯಬಹುದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಯಾಕೆ? ಯಾಕೆಂದರೆ ಬಲವಂತದ ಪ್ರೀತಿ ಪ್ರೀತಿಯೇ ಅಲ್ಲ. ಅಂದ್ರೆ ಈ ಎರಡೂ ಕಥೆಗಳ ಸಾರಾಂಶ ಒಂದೇ. ನಾವು ಏನು ಆಯ್ಕೆ ಮಾಡುತ್ತೇವೆಯೋ ಅದರ ಫಲವನ್ನು ನಾವೇ ಅನುಭವಿಸಬೇಕು. ದೇವರು ಮಧ್ಯಪ್ರವೇಶಿಸುವುದಿಲ್ಲ ಅಷ್ಟೇ. ನಿಖರವಾಗಿ, ವಿಧೇಯತೆಯನ್ನು ಆಯ್ಕೆ ಮಾಡಿದವರಿಗೆ ದೇವರು ತನ್ನನ್ನು ಇನ್ನಷ್ಟು ಹೆಚ್ಚು ಪ್ರಕಟಿಸಿಕೊಳ್ಳುತ್ತಾನೆ ಮತ್ತು ಅವರ ಆಯ್ಕೆ ಸರಿಯಾಗಿತ್ತು ಎಂಬುದಕ್ಕೆ ಪುರಾವೆಗಳನ್ನು ನೀಡುತ್ತಾನೆ. ಸರಿ. ಅವರ ಪ್ರೀತಿ ಮತ್ತು ನಂಬಿಕೆ ಇನ್ನಷ್ಟು ದೃಢವಾಗುತ್ತದೆ. ಆದರೆ ಆ ವಿಧೇಯತೆ ಮತ್ತು ಪಾಪವನ್ನು ಆಯ್ಕೆ ಮಾಡಿದರೆ ಅದರ ವಿನಾಶಕಾರಿ ಪರಿಣಾಮಗಳನ್ನು ಅವರು ಎದುರಿಸಲೇಬೇಕು. ದೇವರು ಅವರ ಇಚ್ಛೆಯನ್ನು ಗೌರವಿಸುತ್ತಾನೆ, ಆದರೆ ಆ ಇಚ್ಛೆಯ ಫಲಿತಾಂಶದಿಂದ ಅವರನ್ನು ಪಾರು ಮಾಡುವುದಿಲ್ಲ. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಪ್ರಶ್ನೆ ಮೂಡುತ್ತಿದೆ. ನೀವು ಹೇಳಿದ್ದೆಲ್ಲವೂ ಸರಿ, ಆದರೆ ಈ ಮೂಲಗಳಲ್ಲಿ ಒಂದು ಕಡೆ ಸೃಷ್ಟಿಗೆ ಮುಂಚೆಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂತ ಹೇಳಲಾಗಿದೆ. ಹೇಳಲಾಗಿದೆ. ಇದು ಸ್ವಲ್ಪ ಗೊಂದಲ ಅನಿಸ್ತಿದೆ. ದೇವರು ಮೊದಲೇ ಎಲ್ಲವನ್ನೂ ನಿರ್ಧರಿಸಿದರೆ ನಮ್ಮ ಆಯ್ಕೆಗೆ ಬೆಲೆಯೆಲ್ಲಿದೆ? ಇದು ಸ್ವತಂತ್ರ ಇಚ್ಛೆಗೆ ವಿರುದ್ಧ ಅಲ್ವಾ? ಇದು ಬಹುಶಃ ಈ ವಿಷಯದಲ್ಲಿ ಅತ್ಯಂತ ಸಂಕೀರ್ಣವಾದ ಭಾಗ. ಆದರೆ ಈ ಮೂಲಗಳು ಇದಕ್ಕೆ ಒಂದು ವಿಶಿಷ್ಟವಾದ ವಿವರಣೆಯನ್ನು ಕೊಡುತ್ತವೆ. ಹೇಗೆ? ಇದನ್ನ ಹೀಗೆ ಯೋಚಿಸಬಹುದು. ಒಬ್ಬ ನಿರ್ದೇಶಕ ತಾನು ಬರೆದ ಚಿತ್ರಕಥೆಯನ್ನು ನೋಡುತ್ತಿದ್ದಾನೆ ಅಂದ್ಕೊಳ್ಳಿ. ಯಾವ ಪಾತ್ರ ಏನು ಮಾತಾಡ್ತದೆ, ಏನು ಮಾಡ್ತದೆ ಅಂತ ಅವನಿಗೆ ಮೊದಲೇ ಗೊತ್ತು. ಸರಿ. ಆದ್ರೆ ಅವನು ಆ ಪಾತ್ರಗಳನ್ನು ಹಾಗೆ ಮಾಡಲು ಒತ್ತಾಯಿಸುತ್ತಿಲ್ಲ. ಕೇವಲ ಅವರ ಆಯ್ಕೆಗಳನ್ನು ಮೊದಲೇ ನೋಡುತ್ತಿದ್ದಾನೆ. ಈ ಮೂಲಗಳ ಪ್ರಕಾರ ದೇವರ ಸರ್ವಜ್ಞಾನವೂ ಹಾಗೆಯೇ. ದೇವರು ಕಾಲಾತೀತ. ಓಕೆ. ಸೃಷ್ಟಿಗೆ ಮುಂಚೆಯೇ ಯಾರು ತನಗೆ ವಿಧೇಯರಾಗುತ್ತಾರೆ ಮತ್ತು ಯಾರು ತಿರಸ್ಕರಿಸುತ್ತಾರೆ ಎಂದು ಆತನಿಗೆ ತಿಳಿದಿತ್ತು. ಇದನ್ನು ಅರಿತಿದ್ದನು ಅಂತ ಹೇಳಲಾಗಿದೆ. ಯಾರು ಕ್ರಿಸ್ತನಿಗೆ ವಿಧೇಯರಾಗುತ್ತಾರೆಂದು ಆತನಿಗೆ ಮೊದಲೇ ತಿಳಿದಿತ್ತೋ ಅವರನ್ನು ಮಾತ್ರವೇ ತನ್ನ ದತ್ತುಪುತ್ರರಾಗಲು ಪೂರ್ವ ನಿರ್ಧರಿಸಿದನು. ಅಂದ್ರೆ ನಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದಿಲ್ಲ. ಇಲ್ಲ, ಇದು ನಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದಿಲ್ಲ, ಬದಲಾಗಿ ದೇವರ ಸರ್ವಜ್ಞಾನವನ್ನು ತೋರಿಸುತ್ತದೆ. ಹಾಗಾದ್ರೆ ನಾವು ಹೊರಗಿನಿಂದ ನೋಡಿ ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರ ಆಯ್ಕೆಯಾದವರು, ಇವರಿಲ್ಲ ಅಂತ ತೀರ್ಮಾನ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತಾಯ್ತು. ಅರ್ಥವೇ ಇಲ್ಲ. ಇದು ನಮ್ಮ ದೈನಂದಿನ ಗ್ರಹಿಕೆಗೆ ಸವಾಲುವಾಗುವಂತಿದೆ. ಖಂಡಿತವಾಗಿಯೂ. ಯಾರು ಆಯ್ಕೆಯಾದವರು ಎಂದು ಮನುಷ್ಯರು ನಿರ್ಧರಿಸಲು ಸಾಧ್ಯವೇ ಇಲ್ಲ. ಇದಕ್ಕೆ ಮೂಲಗಳಲ್ಲಿ 2 ಅತ್ಯುತ್ತಮ ಉದಾಹರಣೆಗಳಿವೆ: ಪೌಲ ಮತ್ತು ಜುದಾಸ್ ಇಸ್ಕೆರಿಯೋತ. ಓ ಹೌದು. ಪೌಲನು ಮೊದಮೊದಲು ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ, ಅವರನ್ನು ಕೊಲ್ಲಲು ಹೊರಟಿದ್ದ. ಹೊರಗಿನಿಂದ ನೋಡಿದ್ರೆ ಅವನು ಖಂಡಿತವಾಗಿಯೂ ತಿರಸ್ಕರಿಸಲ್ಪಟ್ಟವನಂತೆ ಕಾಣುತ್ತಿದ್ದ. ಆದ್ರೆ ಅವನು ಆಯ್ಕೆಯಾದವನಾಗಿದ್ದ. ಮತ್ತೊಂದೆಡೆ ಜೂದಾಸ್. ಹೌದು. ಮತ್ತೊಂದೆಡೆ ಜುದಾಸ್ ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬ. 3 ವರ್ಷಗಳ ಕಾಲ ಯೇಸುವಿನ ಜೊತೆಯಲ್ಲೇ ಇದ್ದ. ಆದ್ರೆ ಅವನು ಆಯ್ಕೆಯಾದವನಾಗಿರ್ಲಿಲ್ಲ. ಹಾಗಾಗಿ ಬಾಯಲ್ಲಿ ನನಗೆ ನಂಬಿಕೆ ಇದೆ ಅಂತ ಹೇಳಿ ತಮ್ಮ ಕೆಲಸಗಳಲ್ಲಿ ದುಷ್ಟತನವನ್ನು ಮುಂದುವರಿಸುವವರು ಆಯ್ಕೆಯಾದವರಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಸರಿ, ಈಗ ಅಂತಿಮ ತೀರ್ಪಿನ ವಿಷಯಕ್ಕೆ ಬರೋಣ. ಇದು ಬಹಳಷ್ಟು ಜನರಿಗೆ ಕುತೂಹಲ ಮತ್ತೆ ಭಯ ಹುಟ್ಟಿಸೋ ವಿಷಯ. ಹೌದು, ನಿಜ. ಸಾಮಾನ್ಯವಾಗಿ ಪಾಪಿಗಳಿಗೆ ಶಾಶ್ವತ ನರಕ ಕಾದಿದೆ, ಅವರು ಎಂದೆಂದಿಗೂ ಬೆಂಕಿಯಲ್ಲಿ ಉರಿಯುತ್ತಾರೆ ಅಂತ ನಾವು ಕೇಳಿರ್ತೇವೆ. ಈ ಮೂಲಗಳು ಕೂಡ ಇದನ್ನೇ ಹೇಳ್ತವೆಯಾ, ಅಥವಾ ಇಲ್ಲಿ ಏನಾದರೂ ಆಶ್ಚರ್ಯ ಇದೆಯಾ? ಇಲ್ಲಿ ಒಂದು ದೊಡ್ಡ ಆಶ್ಚರ್ಯ ಇದೆ. ಈ ಮೂಲಗಳು ಶಾಶ್ವತ ನರಕದ ಕಲ್ಪನೆಯನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತವೆ. ನಿರಾಕರಿಸುತ್ತವೆಯಾ? ಹಾಗಾದರೆ ಪಾಪಿಗಳಿಗೆ ಶಿಕ್ಷೆ ಇಲ್ವಾ? ಶಿಕ್ಷೆ ಇದೆ, ಆದರೆ ಅದು ಶಾಶ್ವತವಲ್ಲ. ಇದರ ಹಿಂದಿನ ತರ್ಕ ಬಹಳ ಮುಖ್ಯವಾದದ್ದು. ಏನಾ ತರ್ಕ? ಇತರರನ್ನು ತುಳಿದು ಹಿಂಸಿಸಿ ಆನಂದಪಟ್ಟ ಅಪರಾಧಿಗಳು ಶಾಶ್ವತವಾಗಿ ಬದುಕಬಾರದು. ಒಂದು ವೇಳೆ ಅವರು ಶಾಶ್ವತವಾಗಿ ನರಕದಲ್ಲಿ ಉರಿಯುತ್ತಾ ಬದುಕಿದ್ದರೆ ಅವರಿಂದ ತುಳಿತಕ್ಕೊಳಗಾದವರಿಗೆ ಅದು ಒಂದು ರೀತಿಯಲ್ಲಿ ಶಾಶ್ವತ ಯಾತನೆಯೇ ಆಗುತ್ತದೆ. ಹೌದು, ಅದು ದೇವರ ನ್ಯಾಯಕ್ಕೆ ವಿರುದ್ಧ. ನಿಖರವಾಗಿ. ಆದ್ದರಿಂದ ಈ ಮೂಲಗಳ ಪ್ರಕಾರ ಅಪರಾಧಿಗಳು ಸಾಯಲೇಬೇಕು. ಸಾಯ್ಬೇಕು ಅಂದ್ರೆ ಶಾರೀರಿಕ ಸಾವಲ್ವೇ? ಅದು ಆಗ್ಲೇ ಆಗಿರ್ತದಲ್ಲ? ಇಲ್ಲ, ಇದು 2ನೇ ಸಾವು ಅಂತ ಕರೆಯಲ್ಪಡ್ತದೆ. ಅವರನ್ನು ಬೆಂಕಿ ಮತ್ತು ಗಂಧಕದ ಕೆರೆಯಲ್ಲಿ ಹಾಕಲಾಗುತ್ತದೆ.
ಅಲ್ಲಿ ಅವರು ತಮ್ಮ ಪಾಪಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಹೆಚ್ಚು ಪಾಪ ಮಾಡಿದವರಿಗೆ ಹೆಚ್ಚು ಶಿಕ್ಷೆ, ಕಡಿಮೆ ಮಾಡಿದವರಿಗೆ ಕಡಿಮೆ. ಆಮೇಲೆ ಆದ್ರೆ ಈ ಶಿಕ್ಷೆಯ ನಂತರ ಅವರು ಸಂಪೂರ್ಣವಾಗಿ ನಾಶವಾಗುತ್ತಾರೆ. ಅಂದ್ರೆ ಅವರ ಅಸ್ತಿತ್ವವೇ ಇಲ್ಲವಾಗುತ್ತದೆ. ಅವರ ಆತ್ಮ, ನೆನಪು, ಪ್ರಜ್ಞೆ ಎಲ್ಲವೂ ಶೂನ್ಯವಾಗುತ್ತದೆ. ಓ ಅಂದ್ರೆ ಇದು ಕೇವಲ ಶಾರೀರಿಕ ಸಾವಲ್ಲ, ಬದಲಾಗಿ ಅಸ್ತಿತ್ವವೇ ಇಲ್ಲವಾಗುವುದು. ನೆನಪು, ಆತ್ಮ ಎಲ್ಲವೂ ಶೂನ್ಯ. ಇದು ಶಾಶ್ವತ ನರಕದ ಯಾತನೆಗಿಂತ ಸಂಪೂರ್ಣ ಭಿನ್ನವಾದ ಕಲ್ಪನೆ. ಹೌದು. ಅವರನ್ನು ಶಿಕ್ಷೆಯ ಮೂಲಕ ಸರಿಪಡಿಸುವ ಪ್ರಯತ್ನ ಇರುವುದಿಲ್ಲವೇ? ಇಲ್ಲ. ಯಾಕೆಂದ್ರೆ ಶಿಕ್ಷೆಯ ಭಯದಿಂದ ಅಥವಾ ಬಲವಂತದಿಂದ ಬದಲಾದ ಮನಸ್ಸು ನಿಜವಾದ ಪ್ರೀತಿಯಿಂದ ಬಂದದ್ದಲ್ಲ. ಅದು ಪರಿಪೂರ್ಣವಾಗಲು ಸಾಧ್ಯವಿಲ್ಲ. ಸ್ವತಂತ್ರ ಇಚ್ಛೆಯು ಪರಿಪೂರ್ಣವಾಗುವುದು ಪ್ರೀತಿಯಿಂದ ಮಾತ್ರ. ಸರಿ, ಅರ್ಥವಾಯಿತು. ಯಾರು ಪ್ರೀತಿಯನ್ನು ತಿರಸ್ಕರಿಸಿ ಪಾಪವನ್ನೇ ಆಯ್ಕೆ ಮಾಡಿಕೊಂಡರೋ ಅವರು ಅದರ ಅಂತಿಮ ಮತ್ತು ತಾರ್ಕಿಕ ಪರಿಣಾಮವಾದ ನಾಶವನ್ನು ಎದುರಿಸುತ್ತಾರೆ. ಕೊನೆಯಲ್ಲಿ ಪಾಪದ ಫಲವಾದ ಸಾವು ಕೂಡ ನಾಶವಾಗುತ್ತದೆ. ದೇವರ ಆಜ್ಞೆಗಳಿಗೆ ಪ್ರೀತಿಯಿಂದ ವಿಧೇಯರಾದವರು ಮಾತ್ರ ಶಾಶ್ವತವಾಗಿ ಬದುಕುತ್ತಾರೆ. ಹಾಗಾದರೆ ಇಂದಿನ ಈ ಇಡೀ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದೇ? ಸೃಷ್ಟಿಯ ಅಸ್ತಿತ್ವವೇ ದೇವರ ಪ್ರೀತಿಯಲ್ಲಿದೆ ಮತ್ತು ಆ ಪ್ರೀತಿಯು ಮಗನ ಮೂಲಕ ವ್ಯಕ್ತವಾಗುತ್ತದೆ. ಹೌದು. ಪ್ರತಿಯೊಂದು ಜೀವಿಗೂ ಆಯ್ಕೆಯ ಸ್ವಾತಂತ್ರ್ಯವಿದೆ, ಆದರೆ ಆ ಆಯ್ಕೆಗಳು ಅಂತಿಮ ಮತ್ತು ಬದಲಾಯಿಸಲಾಗದ ಪರಿಣಾಮಗಳನ್ನು ಹೊಂದಿವೆ. ಹೌದು, ಅದ್ಭುತವಾಗಿ ಸಾರಾಂಶ ಮಾಡಿದ್ರಿ. ವಿಧೇಯತೆಯ ಆಯ್ಕೆಯು ಶಾಶ್ವತ ಜೀವನಕ್ಕೆ ದಾರಿ ಮಾಡಿದರೆ, ಅವಿಧೇಯತೆಯ ಆಯ್ಕೆಯು ಕೇವಲ ಶಿಕ್ಷೆಯಲ್ಲ, ಬದಲಾಗಿ ಸಂಪೂರ್ಣ ವಿನಾಶಕ್ಕೆ, ಅಂದ್ರೆ ಅಸ್ತಿತ್ವವೇ ಇಲ್ಲದಂತಾಗೋದಕ್ಕೆ ಕಾರಣವಾಗುತ್ತದೆ. ಅಂತಿಮವಾಗಿ ಎಲ್ಲಾ ಪಾಪ, ದುಷ್ಟತನ ಮತ್ತು ಸಾವು ನಾಶವಾದಾಗ ಸೃಷ್ಟಿಯು ತನ್ನ ಪರಿಪೂರ್ಣ ನೆಲೆಯನ್ನು ಅಡೆಯಿತು. ಆಗ ಯಾವುದೇ ನೋವು, ದುಃಖ, ಕಣ್ಣೀರು ಇರೋದಿಲ್ಲ. ಮಗನು ಆ ಪರಿಪೂರ್ಣಗೊಂಡ ಸೃಷ್ಟಿಯನ್ನು ತಂದೆಗೆ ಒಪ್ಪಿಸುತ್ತಾನೆ. ಈ ಮೂಲಗಳ ಪ್ರಕಾರ ಇದೇ ಸೃಷ್ಟಿಯ ಅಂತಿಮ ಗುರಿ. ಕೇಳುಗರಿಗೆ ಯೋಚಿಸಲು ಒಂದು ಅಂತಿಮ ಪ್ರಶ್ನೆಯನ್ನು ಬಿಡೋಣ. ಈ ಮೂಲಗಳ ಪ್ರಕಾರ ಪ್ರೀತಿಯನ್ನು ಒತ್ತಾಯಿಸಲು ಸಾಧ್ಯವಿಲ್ಲ, ಅದು ಸ್ವತಂತ್ರ ಆಯ್ಕೆಯಾಗಿರಬೇಕು. ಹೌದು. ಹಾಗಾದರೆ ತನ್ನ ಸೃಷ್ಟಿ ತನ್ನನ್ನು ತಿರಸ್ಕರಿಸಿ ಸಂಪೂರ್ಣವಾಗಿ ನಾಶವಾಗುವ ಸಾಧ್ಯತೆ ಇದ್ರೂ ದೇವರು ಆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುವುದೇ ನಿಜವಾದ ಪ್ರೀತಿಯ ಅಂತಿಮ ಪರೀಕ್ಷೆಯೇ ಮತ್ತು ಆ ಸ್ವಾತಂತ್ರ್ಯದ ಪರಿಣಾಮವಾಗಿ ಬರುವ ವಿನಾಶವನ್ನು ಒಪ್ಪಿಕೊಳ್ಳುವುದು ಆ ಪ್ರೀತಿಯ ಅನಿವಾರ್ಯ ಭಾಗವೇ? ಇದರ ಬಗ್ಗೆ ಆಲೋಚಿಸಿ.